ಇನ್ನು ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾನೆ ಇದೆ. ಹಾಗಾಗಿ ಐತಿಹಾಸಿಕ ಕಿತ್ತೂರು ಕೋಟೆಯ ವಾಚ್ ಟವರ್ ಕುಸಿತಗೊಂಡಿದೆ. 15ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದಂತಹ ವಾಚ್ ಟವರ್ ಇದು ಕುಸಿತ ಆಗಿದೆ. ವಾರದಿಂದ ಸುರಿತಾ ಇರುವಂತಹ ಭಾರೀ ಮಳೆಗೆ ಕುಸಿತ ಆಗಿರುವಂತದ್ದು ಹಿಸ್ಟಾರಿಕಲ್ ವಾಚ್ ಟವರ್. ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಇತ್ತ ಐತಿಹಾಸಿಕ ವಾಚ್ ಟವರ್ ಕುಸಿತಗೊಂಡಿದೆ. ಗಮನಿಸ್ತಾ ಇದ್ದೀರಾ, ಶತಮಾನಗಳಿಂದಲೂ ಕೂಡ ಕಾಪಾಡಿಕೊಂಡು ಬಂದಿದ್ದಂತಹ ವಾಚ್ ಟವರ್ ಇವತ್ತು ಧರೆಗೆ ಉರುಳಿದೆ. ಚೆನ್ನಮ್ಮನ ಕಿತ್ತೂರು ನಿರಂತರ ಮಳೆರಾಯನ ಆರ್ಭಟದಿಂದ ಕಿತ್ತೂರಿನ ಐತಿಹಾಸಿಕ ಗಡಾದ ಮರಡಿಯ ಮೇಲಿನ ವಾಚ್ ಟವರ್ ಕುಸಿದು ಬಿದ್ದಿರುವಂತದ್ದು. ರಾಣಿ ಚೆನ್ನಮ್ಮಾಜಿ ಸಂಸ್ಥಾನದ ಕಾಲದ ವಾಚ್ ಟವರ್ ಮೇಲೆ ಜನವರಿ 26 ಹಾಗೂ ಆಗಸ್ಟ್ 15ರಂದು ಬೃಹತ್ ಆಕಾರದ ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಾಗ್ತಾ ಇತ್ತು. 2 ವರ್ಷಗಳ ಹಿಂದೆ 1,80,00,000 ರೂಪಾಯಿ ಅನುದಾನದಲ್ಲಿ ಕಿತ್ತೂರು ಪ್ರಾಧಿಕಾರದಿಂದ ವಾಚ್ ಟವರ್ ಅಭಿವೃದ್ಧಿ ಕೂಡ ಆಗಿತ್ತು. 80 ಅಡಿ ಎತ್ತರದ ಧ್ವಜಸ್ತಂಭ ನಿರ್ಮಾಣ ಹಾಗೆ ವಿವಿಧ ಅಭಿವೃದ್ಧಿ ಕಾಮಗಾರಿ ನಿರ್ಮಾಣಕ್ಕೆ ಚಾಲನೆಯನ್ನು ಕೂಡ ನೀಡಿದ್ರು. 1,80,00,000 ಅಭಿವೃದ್ಧಿ ಆಗಿದೆ ಅಂತ ಅನಿಸ್ತಾನೇ ಇಲ್ಲ. ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಕಿತ್ತೂರು ಪ್ರಾಧಿಕಾರದಿಂದ ವಾಚ್ ಟವರ್ ಅಭಿವೃದ್ಧಿ ಆಗಿತ್ತು. 1,80,00,000 ರೂಪಾಯಿ ಅನುದಾನದಲ್ಲಿ 80 ಅಡಿ ಎತ್ತರದ ಧ್ವಜಸ್ತಂಭ ನಿರ್ಮಾಣ ಹಾಗೆ ವಿವಿಧ ಅಭಿವೃದ್ಧಿ ಕಾಮಗಾರಿ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ, ರಾಣಿ ಚೆನ್ನಮ್ಮಾಜಿ ಸಂಸ್ಥಾನದ ಕಾಲದಲ್ಲಿ ಇದ್ದಂತಹ ವಾಚ್ ಟವರ್ ಇವತ್ತು ಧರೆಗೆ ಉರುಳಿದೆ. ಜನವರಿ 26ನೇ ತಾರೀಕು ಹಾಗೆ ಆಗಸ್ಟ್ 15ರಂದು ಬೃಹತ್ ಆಕಾರದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈಗ ನೋಡಿದ್ರೆ ಇಂತಹ ಪರಿಸ್ಥಿತಿಯಲ್ಲಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಕರೆ ಕಟ್ಟಾಗಿದೆ. ಗಮನಿಸ್ತಾ ಇದ್ದೀವಿ, 2 ವರ್ಷಗಳ ಹಿಂದೆ ಅಷ್ಟೇ 1,80,00,000 ರೂಪಾಯಿ ಅನುದಾನದಲ್ಲಿ ಕಿತ್ತೂರು ಪ್ರಾಧಿಕಾರದಿಂದ ವಾಚ್ ಟವರ್ ಅಭಿವೃದ್ಧಿ ಆಗಿತ್ತು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮಂಜುನಾಥ್ ಅವರು. ಮಂಜುನಾಥ್, ನೋಡ್ತಾ ಇದ್ದೀವಿ, 2 ವರ್ಷಗಳ ಹಿಂದೆ 1,80,00,000 ರೂಪಾಯಿ ಅನುದಾನದಲ್ಲಿ ಕಿತ್ತೂರು ಪ್ರಾಧಿಕಾರದಿಂದ ವಾಚ್ ಟವರ್ ಅಭಿವೃದ್ಧಿ ಆಗಿತ್ತು. 80 ಅಡಿ ಎತ್ತರದ ಧ್ವಜಸ್ತಂಭ ನಿರ್ಮಾಣ ಹಾಗೆ ವಿವಿಧ ಅಭಿವೃದ್ಧಿ ಕಾಮಗಾರಿ ನಿರ್ಮಾಣಕ್ಕೆ ಚಾಲನೆ ಕೂಡ ಕೊಟ್ಟಿದ್ರು. 2 ವರ್ಷದ ಹಿಂದೆ ಅಷ್ಟೇ ಆದ್ರೆ 2 ಕೋಟಿ ಅಭಿವೃದ್ಧಿ ಕಾಮಗಾರಿಯನ್ನ ಈ ಟವರ್ ವಾಚ್ ಟವರ್ ಮಾಡಿದ್ರು. ಬಟ್ ಈಗ ಸಡನ್ ಆಗಿ ಧರೆಗೆ ಉರುಳಿದೆ. ಏನ್ ಕಾಮಗಾರಿ ಮಾಡಿದ್ದಾರೆ ಏನು ಅಂತ? ಮತ್ತೊಮ್ಮೆ ಸಂಪರ್ಕಕ್ಕೆ ಬೆಳಗಾವಿಯ ಪ್ರತಿನಿಧಿ ಮಂಜುನಾಥ್ ಸಿಕ್ಕಿದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ, ರಾಣಿ ಚೆನ್ನಮ್ಮಾಜಿ ಸಂಸ್ಥಾನದ ಕಾಲದ ವಾಚ್ ಟವರ್ ಮೇಲೆ ಜನವರಿ 26 ಹಾಗೆ ಆಗಸ್ಟ್ 15ನೇ ತಾರೀಕು ಬೃಹತ್ ಆಕಾರದ ಧ್ವಜಾರೋಹಣ ನೆರವೇರಿಸ್ತಾ ಇದ್ರು. ಈಗ ನೋಡಿದ್ರೆ ಧರೆಗೆ ಉರುಳಿದೆ ವಾಚ್ ಟವರ್. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಅಂತ? ಹೌದು ಚಂದ್ರಕಲಾ, ಏನ್ ಬೆಳಗಾವಿ ಜಿಲ್ಲೆಯಾದಂತ ನಿರಂತರ ಮಳೆಯಿಂದಾಗಿ ಏನ್ ಐತಿಹಾಸಿಕ ಕಿತ್ತೂರು ಕೋಟೆ ಏನ್ ವಾಚ್ ಟವರ್ ಅಂತ ಏನ್ ಫೇಮಸ್ ಆಗಿತ್ತು, ಇದು 15ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ಇದೀಗ ಸದ್ಯ ಮಳೆಯ ಅವಾಂತರದಿಂದ ಇದು ಈಗ ಏನು ಅರ್ಧ ಭಾಗಶಃ ಪೂರ ಮಳೆ ಕುಸಿದು ಹೋಗಿದೆ ಅಂತಾನೆ ಹೇಳ್ಬೋದು. ಇದು ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಕಿತ್ತೂರು ಕೋಟೆ ಆವರಣದಲ್ಲಿ ಇರ್ತಕ್ಕಂಥ ಇದೊಂದು ಟವರ್. ಈ ಟವರ್ ನ ಒಂದು ಭಾಗ ಈಗ ಸಂಪೂರ್ಣವಾಗಿ ಏನು ಬಿದ್ದು ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳ್ಬೋದು. ಇದೊಂದು ಏನ್ ಕಿತ್ತೂರಿಗೆ ಒಂದು ಗತಕಾಲದ ವೈಭವನ್ನೇ ಸಾರುತ್ತಿತ್ತ ಅಂತ ಕೂಡ ಹೇಳ್ಬೋದು ಚಂದ್ರಕಲಾ. ಇನ್ನೊಂದು ಕೂಡ ಗಮನಿಸಬೇಕಾಗತ್ತೆ ಮಂಜುನಾಥ್, ನಾವು ಇದು 2 ವರ್ಷಗಳ ಹಿಂಚೆ ಅಷ್ಟೇ 1,80,00,000 ರೂಪಾಯಿ ಅನುದಾನದಲ್ಲಿ ಕಿತ್ತೂರು ಪ್ರಾಧಿಕಾರದಿಂದ ವಾಚ್ ಟವರ್ ಅಭಿವೃದ್ಧಿ ಆಗಿರುತ್ತೆ. 80 ಅಡಿ ಎತ್ತರದ ಧ್ವಜಸ್ತಂಭ ನಿರ್ಮಾಣ ಹಾಗೆ ವಿವಿಧ ಅಭಿವೃದ್ಧಿ ಕಾಮಗಾರಿ ನಿರ್ಮಾಣಕ್ಕೆ ಚಾಲನೆ ಕೂಡ ನೀಡಿರ್ತಾರೆ. 2 ವರ್ಷಕ್ಕೆ ಧರೆಗೆ ಉರುಳು ಬಿಟ್ಟಿದೆಯಲ್ಲ, ಏನ್ ಕಾಮಗಾರಿ ಮಾಡಿದ್ದಾರೆ ಇವರು ಹಾಗಾದ್ರೆ ಅಂತ? ಚಂದ್ರಕಲಾ, ಇದೊಂದು ಹೇಳ್ಬೇಕಂದ್ರೆ ಇದು ಒಂದು ಅವೈಜ್ಞಾನಿಕವಾಗಿ ಯಾವುದೇ ರೀತಿಯಾದಂತ ಏನು ಇದೊಂದು ದುಡ್ಡನ್ನೇ ಏನು ಸರ್ಕಾರದ ಏನು ಬೊಕ್ಕಸಕ್ಕೆ ಇದೊಂದು ತರ ಏನು ಲಾಸ್ ಅನ್ನೇ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇದು ಯಾವುದೇ ರೀತಿಯಾದಂತ ಯಾವುದೇ ಒಂದು ಏನು ಇದರ ಮುಂದಿನ ವೈಜ್ಞಾನಿಕವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಕಟ್ಟದೇ ಇರುವುದರಿಂದಾನೇ ಈಗ ಈ ವಾಚ್ ಟವರ್ ಏನಿದೆ ಒಂದು ಭಾಗ ಸಂಪೂರ್ಣವಾಗಿ ಏನು ಬಿತ್ತಿದೆ ಅಂತ ಹೇಳ್ಬೋದು.